ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೂ ಸಿರಿಕಿರಣ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆಧಾರದ ಸ್ವಾಗತ. ನಾನು ನಿಮ್ಮ ಸಿರಿಕಿರಣತೆ. ಸ್ನೇಹಿತರೆ, ಕಳೆದ ಒಂದಿಷ್ಟು ತರಗತಿಗಳಿಂದ ನಾವು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ವಿಷಯಗಳನ್ನು ಚರ್ಚೆ ಮಾಡ್ತಾ ಬಂದ್ವಿ. ಸೊ ಅದ್ರ ಮುಂದುವರೆದ ಭಾಗವಾಗಿ ಇವತ್ತಿನ ಸೆಷನ್ನಲ್ಲೂ ಕೂಡ ಒಂದಿಷ್ಟು ವಿಷಯಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಸೊ ನಿನ್ನೆ ತರಗತಿಯಲ್ಲಿ ನಾವು ಕೆಲವೊಂದಿಷ್ಟು ಪ್ರಮುಖವಾದಂಥ ಕಾದಂಬರಿಗಳ ಪಾತ್ರಗಳ ವಿಷಯಗಳನ್ನು ಕುರಿತು ನೋಡಿದ್ವಿ. ಅದರಿಗಾಗಿ ಕೆಲವೊಂದು ಪ್ರಾಚೀನ ಕೃತಿಗಳಲ್ಲಿ ಕಂಡುಬರುವಂಥ ವಿಶೇಷವಾದಂತಹ ಪ್ರಸಂಗಗಳ ಕುರಿತು ನೋಡಿದ್ವಿ. ಹಾಗೆ ಕೀರ್ತನ ಸಾಹಿತ್ಯದ ಕೆಲವೊಂದು ಸಾಲುಗಳನ್ನ, ವಚನ ಸಾಹಿತ್ಯದ ಕೆಲವೊಂದು ಸಾಲುಗಳನ್ನ ಕುರಿತು ವಿಶೇಷವಾಗಿ ಚರ್ಚೆಯನ್ನು ಮಾಡಿದ್ವಿ. ಸೊ ಈ ಒಂದು ಸಂಚಿಕೆಯಲ್ಲಿ 20ನೇ ಪ್ರಶ್ನೆಗಳು ಹೋದ ತರಗತಿಯಲ್ಲಿ ನಾನು ಚರ್ಚೆ ಮಾಡಿದೆ. ಸೊ 21ನೇ ಪ್ರಶ್ನೆಯಿಂದ 50ನೇ ಪ್ರಶ್ನೆವರೆಗೆ ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ಈ ಒಂದು ಸೆಷನ್ ಅಲ್ಲಿ ವಿಶೇಷವಾಗಿ ಜಾನಪದ ಸಾಹಿತ್ಯ ಇರಬಹುದು, ಗ್ರಂಥ ಸಂಪಾದನೆ ಇರಬಹುದು, ಇನ್ನುಳಿದ ಬೇರೆ ಬೇರೆ ವಿಷಯಗಳ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಶ್ನೆಗಳನ್ನ ಈ ಒಂದು ಸಂಚಿಕೆಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡೋದ್ರಿಂದ ಈ ಒಂದು ಸಂಚಿಕೆಯ ಸಂಪೂರ್ಣದ ಮಾಹಿತಿ ನೀವೇನ್ ಮಾಡ್ತೀರಾ ಅಂತ ತಿಳ್ಕೊತೀರಾ. 21ನೇ ಪ್ರಶ್ನೆ ಏನಿದೆ? ಅನ್ವಯಿಕ ಜಾನಪದ ಈ ಗ್ರಂಥದ ಕರ್ತೃ ಯಾರು ಅಂತ ಕೇಳ್ತಿದ್ದಾರೆ. ಅನ್ವಯಿಕ ಜಾನಪದದ ಕರ್ತೃ ಯಾರು? ಆಪ್ಷನ್ 1 BA ವಿವೇಕ್ ರೈ, ಆಪ್ಷನ್ 2 ಜ್ಯೋತಿ ಹೊಸೂರ್, ಆಪ್ಷನ್ 3 ಹಮಾನಾಯಕ್, ಆಪ್ಷನ್ 4 ಶಂಭಾ ಜೋಶಿ. ಸೊ ಇಷ್ಟು 4 ಆಯ್ಕೆಗಳಲ್ಲಿ ಈ ಅನ್ವಯಿಕ ಜಾನಪದದ ಗ್ರಂಥದ ಕರ್ತೃ ಯಾರು ಅಂತ ಕೇಳ್ತಿದ್ದಾರೆ. ಈ ಅನ್ವಯಿಕ ಜಾನಪದ ಗ್ರಂಥದ ಕರ್ತೃ ಯಾರಂತಂದ್ರೆ ಡಾಕ್ಟರ್ BA ವಿವೇಕ್ ರೈ ಅನ್ನೋರು ಈ ಅನ್ವಯಿಕ ಜಾನಪದ ಎಂಬುದ ಕೃತಿಯನ್ನ ಬರೆದಿದ್ದಾರೆ. ಸೊ ವಿಶೇಷವಾಗಿ ಜಾನಪದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಪ್ರಶ್ನೆಗಳನ್ನ ನಮಗೆ ಇತ್ತೀಚಿನ ದಿನಗಳಲ್ಲಿ ಕೇಳ್ತಿದ್ದಾರೆ. ಸೊ ಹೀಗಾಗಿ ಕೃತಿಗಳು ಮತ್ತೆ ಕೃತಿಕಾರರ ಬಗ್ಗೆ ಹೆಚ್ಚಿನ ಅಭ್ಯಾಸವನ್ನ ನಾವು ಏನ್ ಮಾಡ್ಬೇಕಂದ್ರೆ ಮಾಡ್ಬೇಕಾಗತ್ತೆ. ಸೊ ಅನ್ವಯಿಕ ಜಾನಪದದ ಕೃತಿ ಯಾರ್ದಂದ್ರೆ ಡಾಕ್ಟರ್ BA ವಿವೇಕ್ ರೈ ಅವರು ಬರೆದಂತಹ ಒಂದು ಪ್ರಸಿದ್ಧವಾದಂತ ಜಾನಪದ ಕೃತಿಯಾಗಿದೆ. ಸೊ ಪ್ರಶ್ನೆ 22, ಸಂಗ್ಯಾಬಾಳ ಎಂಬುವುದು ಒಂದು ಯಕ್ಷಗಾನನೋ, ಬಯಲಾಟನೋ, ಲಾವಣಿಯೋ ಅಥವಾ ಯಾವುದೂ ಅಲ್ಲ. ಸೊ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸಂಗ್ಯಾಬಾಳ ಅನ್ನೋದು ಒಂದು ಯಾವ ಒಂದು ಜಾನಪದ ನೃತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯವಾಗಿದೆ ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ. ಸಂಗ್ಯಾಬಾಳ ಅನ್ನೋದು ಬಯಲಾಟಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯವಾಗಿದೆ. ಬಯಲಾಟ ನೃತ್ಯಕ್ಕೆ ಸಂಬಂಧಪಟ್ಟಂತ ಒಂದು ನೃತ್ಯ ಯಾವುದು? ಸಂಗ್ಯಾಬಾಳ ಅನ್ನೋದು. ಸೊ ವಿಶೇಷವಾಗಿ ನೆಟ್ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಿದ್ರು, ನೆನ್ಪಿಟ್ಕೊಳ್ಳಿ. ಸಂಗ್ಯಾಬಾಳ ಅನ್ನೋದು ಬಯಲಾಟಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯ. ಸೊ 23ನೇ ಪ್ರಶ್ನೆ, ಕನ್ನಡ ಜನಪದ ಗೀತೆಗಳು ಇದು ಇವರ PhD ಪ್ರಬಂಧ. ಸೊ PhD ಪ್ರಬಂಧಗಳ ಕುರಿತು ಕೂಡ ನಮಗೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಸೊ ಇಲ್ಲಿ ಕೇಳಿರುವಂತ ಪ್ರಶ್ನೆ ಕನ್ನಡ ಜನಪದ ಗೀತೆಗಳು. ಸೊ ಇದು ಯಾರ ಒಂದು PhD ಮಹಾಪ್ರಬಂಧ ಅಂತ ಕೇಳ್ತಿದ್ದಾರೆ. ಡಾಕ್ಟರ್ BS ಗದ್ಗಿಮಠ್, ಹಮಾನಾಯಕ್, B ರಂಗಸ್ವಾಮಿ ಮತ್ತೆ ಸೋಮಶೇಖರ್ ಇಮ್ರಾಂಪುರ್. ಸೊ 4 ಆಯ್ಕೆಗಳಲ್ಲಿ ಕೂಡ ನಮಗೆ ಜಾನಪದ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಕೃಷಿ ಮಾಡದಂತಹ ಲೇಖಕರ ಹೆಸರುಗಳನ್ನೇ ಕೊಟ್ಟಿದ್ದಾರೆ. ಸೊ ಕನ್ನಡ ಜನಪದ ಗೀತೆಗಳು ಈ ಒಂದು PhD ಮಹಾಪ್ರಬಂಧ ಯಾರ್ದು ಅಂತ ನೋಡಕ್ ಬಂದ್ರೆ ಡಾಕ್ಟರ್ BS ಗದ್ಗಿಮಠ್ ಅವ್ರದ್ದು. ಡಾಕ್ಟರ್ BS ಗದ್ಗಿಮಠ್ ಅವರು ಬರೆದಂತಹ PhD ಮಹಾಪ್ರಬಂಧ ಯಾವುದಂದ್ರೆ ಕನ್ನಡ ಜನಪದ ಗೀತೆಗಳು. ಸೊ ಜಾನಪದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ BS ಗದ್ಗಿಮಠ್ ಅವರದು ತುಂಬಾ ಅಮೂಲ್ಯವಾದಂತಹ ಕೊಡುಗೆಗಳಿದಾವೆ ಮತ್ತೆ ಕೃತಿಗಳಿದಾವೆ. ಸೊ ಆ ಕೃತಿಗಳ ಕುರಿತು ಹೆಚ್ಚಿನ ಅಭ್ಯಾಸವನ್ನ ಮಾಡಬೇಕು. ಯಾಕಂದ್ರೆ ಸೊ ಮೊನ್ನೆ ನಡೆದ ನೆಟ್ ಆಫ್ಲೈನ್ ಪರೀಕ್ಷೆಯಲ್ಲಿ BS ಗದ್ಗಿಮಠ್ ಅವರು ಬರೆದಂತಹ ಕೃತಿಗಳ ಕಾಲಾನುಕ್ರಮದಲ್ಲಿ ಕೇಳಿದ್ರು. ಹೀಗಾಗಿ ಇವರು ಮಾಡಿದಂತಹ ವಿಶೇಷವಾಗಿ ಜಾನಪದ ಕ್ಷೇತ್ರಕ್ಕೆ ಇವರು ಕೊಡುಗೆ ಕೊಟ್ಟಂತಹ ವಿಷಯಗಳನ್ನ ನೀವು ಹೆಚ್ಚಿನ ಒಂದು ಅಭ್ಯಾಸವನ್ನ ಮಾಡಬೇಕಾಗುತ್ತೆ. ಸೊ ಮುಂದಿನ ಪ್ರಶ್ನೆ, ಹಾಲು ಮತ ಪುರಾಣ ಈ ಒಂದು ಮಹಾಕಾವ್ಯದ ಸಂಪಾದನೆ ಯಾರು ಮಾಡಿದ್ದಾರೆ ಅಂತ ಕೇಳ್ತಿದ್ದಾರೆ. ಹಾಲು ಮತ ಪುರಾಣ ಅನ್ನೋ ಒಂದು ಮಹಾಕಾವ್ಯ. ಸೊ ಇದರ ಸಂಪಾದನೆ ಯಾರು ಮಾಡಿದ್ದಾರೆ? ಆಪ್ಷನ್ 1 BA ವಿವೇಕ್ ರೈ, ಆಪ್ಷನ್ 2 ದೇವಡು, ಆಪ್ಷನ್ 3 ಕಾಪ್ಸೆ ರೇವಪ್ಪ, ಆಪ್ಷನ್ 4 ಡಾಕ್ಟರ್ ವೀರಣ್ಣ ದಂಡೆ. ಸೊ ಹಾಲು ಮತ ಪುರಾಣ ಈ ಒಂದು ಮಹಾಕಾವ್ಯದ ಗ್ರಂಥ ಸಂಪಾದನೆ ಯಾರು ಮಾಡಿದ್ದಾರೆ ಅಂತಂದ್ರೆ ಡಾಕ್ಟರ್ ವೀರಣ್ಣ ದಂಡೆ ಅವರು. ಆಪ್ಷನ್ 4 ಏನಾಗುತ್ತಂದ್ರೆ ಇಲ್ಲಿ ಸರಿ ಉತ್ತರ ಆಗುತ್ತೆ. ವಿಶೇಷವಾಗಿ ಗ್ರಂಥ ಸಂಪಾದನೆಗಳ ಕುರಿತು ಕೂಡ ಪ್ರಶ್ನೆಗಳನ್ನ ಕೇಳೋದ್ರಿಂದ ಈ ಒಂದು ಭಾಗದ ಹೆಚ್ಚಿನ ಒಂದು ಪ್ರಶ್ನೆಗಳನ್ನ ನಾವೇನ್ ಮಾಡ್ಬೇಕಂದ್ರೆ ಅವಲೋಕನ ಮಾಡಬೇಕಾಗತ್ತೆ. ಸೊ ಹಾಲು ಮತ ಪುರಾಣ ಈ ಒಂದು ಮಹಾಕಾವ್ಯದ ಸಂಪಾದನೆ ಮಾಡಿದವರು ಯಾರು? ಡಾಕ್ಟರ್ ವೀರಣ್ಣ ದಂಡೆಯವರು. ಸೊ 25ನೇ ಪ್ರಶ್ನೆ, ಪಾಶ್ಚಾತ್ಯರಲ್ಲಿ ಸಾಹಿತ್ಯ ವಿಮರ್ಶೆ
ಇವರಿಂದ ಆರಂಭವಾಯಿತು. ಸೊ ಹೆಚ್ಚಾನೆಚ್ಚು ಪ್ರಶ್ನೆಗಳನ್ನು ಪಾಶ್ಚಿಮಾತ್ಯ ಸಾಹಿತ್ಯದ ಮೇಲೆ ನಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಆ ಒಂದು ಕುರಿತಂತೆ ಈ ಒಂದು ಪ್ರಶ್ನೆ ಇದೆ ನೋಡಿ. ಪಾಶ್ಚಿಮಾತ್ಯರಲ್ಲಿ ಸಾಹಿತ್ಯ ವಿಮರ್ಶೆ ಇವರಿಂದ ಪ್ರಾರಂಭವಾಯಿತು. ಯಾರಿಂದ? ಆಪ್ಷನ್ ಎ ಡ್ರೈಡನ್, ಆಪ್ಷನ್ ಬಿ ಅರಿಸ್ಟಾಟಲ್, ಆಪ್ಷನ್ ಸಿ ಪ್ಲೇಟೋ, ಆಪ್ಷನ್ ಡಿ ಲ್ಯಾಂಜಿನಸ್. ಸೊ ಈ 4 ಆಯ್ಕೆಗಳಲ್ಲಿ ಪಾಶ್ಚಿಮಾತ್ಯರಲ್ಲಿ ಸಾಹಿತ್ಯ ವಿಮರ್ಶೆ ಬಗ್ಗೆ ಕೇಳ್ತಿದ್ದಾರೆ. ಸೊ ಸಾಹಿತ್ಯ ವಿಮರ್ಶೆ ಯಾರಿಂದ ಆರಂಭವಾಯಿತಂದ್ರೆ ಆಪ್ಷನ್ ಎ ಡ್ರೈಡನ್ ನಿಂದ ಆರಂಭವಾಯಿತು. ವಿಶೇಷವಾಗಿ ಪಾಶ್ಚಿಮಾತ್ಯ ಅಂತ ಬಂದಾಗ ನಾವು ಅರಿಸ್ಟಾಟಲ್ ಅಥವಾ ಪ್ಲೇಟೋ ಆಯ್ಕೆಗಳನ್ನು ಮಾಡ್ಕೊಂಡ್ಬಿಡ್ತೀವಿ. ಆದ್ರೆ ಇಲ್ಲಿ ವಿಶೇಷವಾಗಿ ಅವ್ರು ಕೇಳಿದ್ದು ಸಾಹಿತ್ಯ ವಿಮರ್ಶೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮೊದಲು ಆರಂಭಿಸಿದ್ದು ಯಾರು ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಡ್ರೈಡನ್ ಆಗ್ತಾರೆ. ಸೊ ಪಾಶ್ಚಿಮಾತ್ಯರಲ್ಲಿ ಸಾಹಿತ್ಯ ವಿಮರ್ಶೆ ಎನ್ನೋದು ಏನಾದ್ರೂ ಆರಂಭವಾಗಿತ್ತಂದ್ರೆ ಅದು ಡ್ರೈಡನ್ ನಿಂದ ಆರಂಭವಾಗುತ್ತೆ. ಸೊ ಆಪ್ಷನ್ ಎ ಏನಾಗುತ್ತೆ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಪ್ರಶ್ನೆ 26. ಸಬ್ಲೈಮ್ ಎಂಬುದು ಈ ಹೆಸರಿನಲ್ಲಿ ಬಳಕೆಯಾಗುತ್ತಿದೆ. ಸೊ ಯಾವ ಒಂದು ಹೆಸರಿನ ಮೂಲಕ ಸಬ್ಲೈಮ್ ಅನ್ನೋದನ್ನ ನಾವು ಬಳಕೆ ಮಾಡ್ತಿದ್ದೀವಿ? ಆಪ್ಷನ್ ಎ ಮಹಾತಾತ್ವಿಕ, ಆಪ್ಷನ್ ಬಿ ಮಹೋನ್ನತಿ, ಆಪ್ಷನ್ ಸಿ ಮಹಾಕಾವ್ಯ, ಆಪ್ಷನ್ ಡಿ ಮೀಮಾಂಸೆ. ಸೊ ತುಂಬಾ ಸುಲಭವಾದಂತ ಪ್ರಶ್ನೆ, ಯಾಕಂದ್ರೆ ಬಹಳಷ್ಟು ಬಾರಿ ಈ ಒಂದು ಕುರಿತು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹೀಗಾಗಿ ನೀವು ಸುಲಭವಾಗಿ ಈ ಒಂದು ಪ್ರಶ್ನೆಗೆ ಉತ್ತರಿಸ್ತೀರಿ ಅಂತ ನಾನು ಭಾವಿಸ್ತೇನೆ. ಸಬ್ಲೈಮ್ ಅನ್ನೋದು ಮಹೋನ್ನತಿ, ಆಪ್ಷನ್ ಬಿ ಮಹೋನ್ನತಿ ಎಂಬ ಹೆಸರಿನ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರೆ ಬಳಕೆ ಮಾಡ್ತಿದ್ದೀವಿ ಕನ್ನಡದಲ್ಲಿ. 27ನೇ ಪ್ರಶ್ನೆ. ಲಿರಿಕಲ್ ಬ್ಯಾಲೆಟ್ಸ್ ಎಂಬ ಕವನ ಸಂಕಲನದ ಹೊರತಂದವರು ಯಾರು ಅಂತ ಕೇಳ್ತಿದ್ದಾರೆ. ಆಪ್ಷನ್ 1 ವರ್ಡ್ಸ್, ಆಪ್ಷನ್ ಬಿ ಶೆಲ್ಲಿ, ಆಪ್ಷನ್ ಸಿ ಲ್ಯಾಂಜಿನಸ್, ಆಪ್ಷನ್ ಡಿ ಎಲಿಯಟ್. ಸೊ 4 ಆಯ್ಕೆಗಳಲ್ಲಿ ಈ ಲಿರಿಕಲ್ ಬ್ಯಾಲೆಟ್ಸ್ ಅನ್ನೋದನ್ನ ಈ ಒಂದು ಕವನ ಸಂಕಲನವನ್ನು ಹೊರತಂದವರಂದ್ರೆ ವರ್ಡ್ಸ್ ವರ್ತ್. ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. 28ನೇ ಪ್ರಶ್ನೆ. ಬಯೋಗ್ರಫಿಯಾ ಲಿಟರೇರಿಯಾ ಈ ಒಂದು ಕೃತಿಯ ಕರ್ತೃ ಯಾರು ಅಂತ ಕೇಳ್ತಿದ್ದಾರೆ. ಆಪ್ಷನ್ 1 ಕ್ರೋಚೆ, ಆಪ್ಷನ್ ಬಿ ಕೋಲ್ರಿಚ್, ಆಪ್ಷನ್ ಸಿ ಎಲಿಯಟ್, ಆಪ್ಷನ್ ಡಿ ಸೆಲ್ಲಿ. ಸೊ 4 ಆಯ್ಕೆಗಳಲ್ಲಿ ಈ ಬಯೋಗ್ರಫಿಯಾ ಲಿಟರೇರಿಯಾ ಎಂಬ ಕೃತಿಯನ್ನ ಬರೆದವರು ಯಾರಂತಂದ್ರೆ ಕೋಲ್ರಿಚ್. ಸೊ ವಿಶೇಷವಾಗಿ ಕೋಲ್ರಿಚ್ ಅವರ ಕುರಿತು ಕಾವ್ಯಮೀಮಾಂಸೆಯಲ್ಲಿ ಹೆಚ್ಚಿನ ಒಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಪಾಶ್ಚಿಮಾತ್ಯ ಕಾವ್ಯಮೀಮಾಂಸೆಯಲ್ಲಿ ಕೋಲ್ರಿಚ್ನ ಒಂದು ವಿಚಾರಧಾರೆಗಳನ್ನ ನಾವು ಹೆಚ್ಚಿನ ಅಧ್ಯಯನವನ್ನ ಮಾಡಬೇಕಾಗತ್ತೆ. ಸೊ ಇವರು ಬರೆದಂತ ಇನ್ನಿತರ ಕೃತಿಗಳ ಕುರಿತು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಸೊ ಹೆಚ್ಚಿನ ಒಂದು ಅಧ್ಯಯನ ನಮಗೆ ಏನಾಗುತ್ತೆ ಅಂದ್ರೆ ಅಗತ್ಯವಾಗುತ್ತೆ. ಸೊ ಪ್ರಶ್ನೆ 29. ದ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಈ ಒಂದು ಗ್ರಂಥದ ಕರ್ತೃ ಯಾರು ಅಂತ ಕೇಳ್ತಿದ್ದಾರೆ. ದ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ತೀನಂಶ್ರೀ, ಡಿ.ಎಲ್. ನರಸಿಂಹಾಚಾರ್, ಆರ್. ನರಸಿಂಹಾಚಾರ್ ಮತ್ತೆ ವಿಲಿಯಂ ಕೇರಿ. ಸೊ ವಿಶೇಷವಾಗಿ ಡಿ.ಎಲ್. ನರಸಿಂಹಾಚಾರ್ ಮತ್ತೆ ಆರ್. ನರಸಿಂಹಾಚಾರ್ ಮತ್ತೆ ಎಸ್.ಜಿ. ನರಸಿಂಹಾಚಾರ್ ಈ 3 ಲೇಖಕರ ಕುರಿತು ನಮಗೆ ಗೊಂದಲ ಆಗೋದು ಸಹಜ. ಆದರೆ ಗೊಂದಲವನ್ನ ಮಾಡ್ಕೋಬೇಡಿ. ಅವರು ಮಾಡಿದಂತಹ ವಿಶೇಷವಾಗಿ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರು, ಆ ಕ್ಷೇತ್ರದಲ್ಲಿ ಅವರು ಎಷ್ಟು ಸಾಧನೆಯನ್ನ ಮಾಡಿದ್ದಾರೆ ಅನ್ನೋದನ್ನ ಪದೇ ಪದೇ ಮನನ ಮಾಡ್ಕೊಳ್ಳಿ. ಸೊ ಆವಾಗ ಇದು ಯಾವುದೇ ರೀತಿ ಗೊಂದಲ ಆಗೋದಿಲ್ಲ. ಸೊ ದ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಈ ಒಂದು ಗ್ರಂಥದ ಕರ್ತೃ ಯಾರಂತ ಕೇಳ್ತಿದ್ದಾರೆ. ಈ ಒಂದು ಕೃತಿಯನ್ನ ಬರೆದವರು ಡಿ.ಎಲ್. ನರಸಿಂಹಾಚಾರ್ ಅವರು. ಡಿ.ಎಲ್. ನರಸಿಂಹಾಚಾರ್ ದ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಅಂತ ಬರೆದಿದ್ದಾರೆ. ಸೊ ಇದು ಕನ್ನಡದಲ್ಲಿ ಕನ್ನಡಿಗರು ಬರೆದಂತ ಮೊಟ್ಟ ಮೊದಲ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತ ಕೃತಿಯಾಗಿದೆ. ಸೊ ವಿಶೇಷವಾಗಿ ನೆನ್ಪಿಟ್ಕೋಬೇಕು, ದ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಅನ್ನೋದನ್ನ ಡಿ.ಎಲ್. ನರಸಿಂಹಾಚಾರ್ ಅವರು ಬರೆದಂತ ಒಂದು ಕೃತಿಯಾಗಿದೆ. ಹಾಗೆ ವ್ಯಕ್ತಿತ್ವ ನಿರಸನ ಸಿದ್ಧಾಂತ ಈ ಒಂದು ಪ್ರಬಂಧವನ್ನ ಬರೆದವರು ಯಾರಂತ ಕೇಳ್ತಿದ್ದಾರೆ. ವ್ಯಕ್ತಿತ್ವ ನಿರಸನ ಸಿದ್ಧಾಂತ ಈ ಒಂದು ಪ್ರಬಂಧನ ಬರೆದವರು ಯಾರು? ಎಲಿಯಟ್, ಕೋಲ್ರಿಚ್, ಕ್ರೋಚೆ, ಶೆಲ್ಲಿ. ಸೊ ಈ 4 ಆಯ್ಕೆಗಳಲ್ಲಿ ಟಿ.ಎಸ್. ಎಲಿಯಟ್ ಬರೆದಂತಹದ್ದು ವಿಶೇಷವಾಗಿ ವ್ಯಕ್ತಿತ್ವ ನಿರಸನ ಸಿದ್ಧಾಂತ ಇದೊಂದು ಎಸೆ ಟೈಪ್ ಆದಂತಹ ಒಂದು ಕೃತಿಯಾಗಿದೆ. ಸೊ ನೆನ್ಪಿಟ್ಕೋಬೇಕು, ಇತ್ತೀಚಿನ ದಿನಗಳಲ್ಲಿ ಪ್ರಬಂಧ ಸಾಹಿತ್ಯದ ಕುರಿತು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಹೀಗಾಗಿ ಈ ವ್ಯಕ್ತಿತ್ವ ನಿರಸನ ಸಿದ್ಧಾಂತ ಈ ಒಂದು ಪ್ರಬಂಧವನ್ನ ಬರೆದವರು ಯಾರಂತಂದ್ರೆ ಟಿ.ಎಸ್. ಎಲಿಯಟ್ ಅವರು. ಸೊ 31ನೇ ಪ್ರಶ್ನೆ. ಪೆರುಹುಪಸ್ ಈ ಒಂದು ಕೃತಿಯ ಕರ್ತೃ ಯಾರಂತ ಕೇಳ್ತಿದ್ದಾರೆ. ಪೆರುಹುಪಸ್ ಎಂಬ ಕೃತಿಯ ಕರ್ತೃ ಯಾರು? ಟಿ.ಎಸ್. ಎಲಿಯಟ್, ಲ್ಯಾಂಜಿನಸ್, ಕ್ರೋಚೆ, ಕೋಲ್ರಿಚ್. ಸೊ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡಕ್ ಬಂದ್ರೆ ಲ್ಯಾಂಜಿನಸ್. ಸೊ ಲ್ಯಾಂಜಿನಸ್ ಬರೆದಂತದ್ದು ಪೆರುಹುಪಸ್ ಈ ಒಂದು ಕೃತಿಯನ್ನ ಲ್ಯಾಂಜಿನಸ್ ಬರೆದಿದ್ದಾರೆ. ಸೊ ಪ್ರಶ್ನೆ 32. ಕನ್ನಡ ಸಾಹಿತ್ಯ ಸಂಗಾತಿ ಈ ಒಂದು ಕೃತಿಯ ಕರ್ತೃ ಯಾರು ಅಂತ ಕೇಳ್ತಿದ್ದಾರೆ. ತೀನಂಶ್ರೀ, ಎಸ್.ಎಂ. ಹಿರೇಮಠ್,
ಕೀರ್ತನಾಥ್ ಕೃತುಕೋಟಿ ಮತ್ತೆ ತರಾಸು. ಸೊ 4 ಆಯ್ಕೆಗಳಲ್ಲಿ ಕನ್ನಡ ಸಾಹಿತ್ಯ ಸಂಗಾತಿ ಈ ಒಂದು ಗ್ರಂಥದ ಕರ್ತೃ ಯಾರಂತಂದ್ರೆ ಕೀರ್ತನಾಥ್ ಕುರ್ತಕೋಟಿ ಅವರು. ಸೊ ವಿಶೇಷವಾಗಿ ಕನ್ನಡ ಸಾಹಿತ್ಯ ಚರಿತ್ರೆ ಸಂಬಂಧಪಟ್ಟಂತೆ ವಿಷಯಗಳನ್ನ ಅಧ್ಯಯನ ಮಾಡೋರಿಗೆ ಈ ಒಂದು ಪುಸ್ತಕ ವಿಶೇಷವಾದಂತ ಮಾಹಿತಿಗಳನ್ನ ಕೊಡುತ್ತೆ ಅಂತ ಹೇಳ್ಬೋದು. ಈ ಕನ್ನಡ ಸಾಹಿತ್ಯ ಸಂಗಾತಿ ಈ ಒಂದು ಕೃತಿಯನ್ನ ಬರೆದವರು ಕೀರ್ತನಾಥ್ ಕುರ್ತಕೋಟಿ ಅವರು. ಸೊ 33ನೇ ಪ್ರಶ್ನೆ, ಕನ್ನಡ ಮಧ್ಯಮ ವ್ಯಾಕರಣ ಈ ಒಂದು ಗ್ರಂಥದ ಕರ್ತೃ ಯಾರಂತ ಕೇಳ್ತಿದ್ದಾರೆ. ಆಪ್ಷನ್ಗಳಲ್ಲಿ ಎಸ್.ಎಂ. ಹಿರೇಮಠ್, ಸಂಗಮೇಶ್ ಸವದತ್ತಿಮಠ್, ತೀನಂಶ್ರೀ ಮತ್ತೆ ಡಾಕ್ಟರ್ ಎಚ್ ತಿಪ್ಪೇರುದ್ರಸ್ವಾಮಿ ಅಂತ ಕೊಟ್ಟಿದ್ದಾರೆ. ಸೊ ಈ ಕನ್ನಡ ಮಧ್ಯಮ ವ್ಯಾಕರಣ ಎಂಬ ಒಂದು ಕೃತಿಯನ್ನ ಬರೆದವರು ಅಂತಂದ್ರೆ ತೀನಂಶ್ರೀ ಅವರು. ಸೊ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂತ ಪುಸ್ತಕ ಅಂತ ಹೇಳ್ಬೋದು ಕನ್ನಡ ಮಧ್ಯಮ ವ್ಯಾಕರಣ ಈ ಒಂದು ಕೃತಿಯನ್ನ ಬರೆದವರು ತೀನಂಶ್ರೀ ಅವರು. ಹಾಗೆ ಕನ್ನಡ ಛಂದೋ ವಿಕಾಸ ಈ ಒಂದು ಕೃತಿಯನ್ನ ಬರೆದವರು ಯಾರಂತ ಕೇಳ್ತಿದ್ದಾರೆ. ಸೊ ನೇರವಾಗಿ ಉತ್ತರವನ್ನ ಹೇಳ್ಬಿಡ್ತೀನಿ. ಡಾಕ್ಟರ್ ಡಿ.ಎಸ್. ಕರ್ಕಿ ಅವರು ಈ ಒಂದು ಕನ್ನಡ ಛಂದೋ ವಿಕಾಸ ಎಂಬ ಒಂದು ಕೃತಿಯನ್ನ ಬರೆದಿದ್ದಾರೆ. ಸೊ ಪ್ರಶ್ನೆ 35, ಕನ್ನಡ ಕಾವ್ಯ ಮೀಮಾಂಸೆ ಈ ಒಂದು ಕೃತಿಯ ಕರ್ತೃ ಯಾರು ಅಂತ ಕೇಳ್ತಿದ್ದಾರೆ. ಕನ್ನಡ ಕಾವ್ಯ ಮೀಮಾಂಸೆ ಈ ಒಂದು ಗ್ರಂಥದ ಕರ್ತೃ ಯಾರು? ತೀನಂಶ್ರೀ, ವಿ.ಎಂ. ಇನಾಮದಾರ್, ಡಾಕ್ಟರ್ ಎಸ್.ಎಂ. ಹಿರೇಮಠ್ ಹಾಗೆ ಹ.ರಾ. ಕಿದಿಯೂರು. ಸೊ 4 ಆಯ್ಕೆಗಳಲ್ಲಿ ಕನ್ನಡ ಕಾವ್ಯ ಮೀಮಾಂಸೆ ಎಂಬ ಒಂದು ಕೃತಿಯನ್ನ ಬರೆದವರು ಡಾಕ್ಟರ್ ಎಸ್.ಎಂ. ಹಿರೇಮಠ್ ಅವರು. ಡಾಕ್ಟರ್ ಎಸ್.ಎಂ. ಹಿರೇಮಠ್ ಅವರು ಕನ್ನಡ ಕಾವ್ಯ ಮೀಮಾಂಸೆ ಎಂಬ ಗ್ರಂಥವನ್ನ ಬರೆದಿದ್ದಾರೆ. ವಿಶೇಷವಾಗಿ ಕನ್ನಡ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತ ವಿಶೇಷ ಮಾಹಿತಿಗಳನ್ನ ಈ ಒಂದು ಪುಸ್ತಕದಲ್ಲಿ ಚರ್ಚೆ ಮಾಡಿದ್ದಾರೆ. ಸೊ ಹೆಚ್ಚಿನ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪುಸ್ತಕವನ್ನ ತಾವು ಅಧ್ಯಯನಕ್ಕೆ ತೆಗೆದುಕೊಳ್ಳಬಹುದು. ಸೊ ಪಾಶ್ಚಿಮಾತ್ಯ ಕಾವ್ಯ ಮೀಮಾಂಸೆ ಈ ಒಂದು ಕೃತಿಯನ್ನ ಬರೆದವರು ಯಾರು ಅಂತ ಕೇಳ್ತಿದ್ದಾರೆ. ವಿ.ಎಂ. ಇನಾಮದಾರ್, ತೀನಂಶ್ರೀ, ಡಾಕ್ಟರ್ ಎಸ್.ಎಂ. ಹಿರೇಮಠ್ ಹಾಗೆ ಹ.ರಾ. ಕಿದಿಯೂರು. ಸೊ ಈ 4 ಆಯ್ಕೆಗಳಲ್ಲಿ ಪಾಶ್ಚಿಮಾತ್ಯ ಕಾವ್ಯಮೀಮಾಂಸೆ ಅಂತ ಬರೆದವರು ವಿ.ಎಂ. ಇನಾಮದಾರ್. ಸೊ ವಿಶೇಷವಾಗಿ ನೆನ್ಪಿಟ್ಕೋಬೇಕು, ಕನ್ನಡ ಕಾವ್ಯಮೀಮಾಂಸೆ ಎಂಬ ಕೃತಿಯನ್ನ ಬರೆದವರು ಡಾಕ್ಟರ್ ಎಸ್.ಎಂ. ಹಿರೇಮಠ ಆದ್ರೆ ಪಾಶ್ಚಿಮಾತ್ಯ ಕಾವ್ಯಮೀಮಾಂಸೆ ಅಂತ ಬರೆದವರು ಯಾರಂತಂದ್ರೆ ವಿ.ಎಂ. ಇನಾಮದಾರ್. ಹಾಗೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಈ ಒಂದು ಕೃತಿಯನ್ನ ಬರೆದವರು ಯಾರು ಅಂತ ಕೇಳ್ತಿದ್ದಾರೆ. ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಈ ಒಂದು ಕೃತಿಯನ್ನ ಬರೆದವರು ಎಸ್. ಶೇಷಗಿರಿರಾವ್. ಎಸ್.ಎಲ್. ಶೇಷಗಿರಿರಾವ್ ಅವರು ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಎಂಬ ಪುಸ್ತಕವನ್ನ ಬರೆದಿದ್ದಾರೆ. ಸೊ ಈ ಪುಸ್ತಕ ಹೊಸಗನ್ನಡಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದ ಮಾಹಿತಿಗಳನ್ನು ಕೊಡುತ್ತೆ. ಸೊ PU ಉಪನ್ಯಾಸಕರು ಇರ್ಬೋದು, ಕೆಸೆಟ್ ನೆಟ್ ಇರ್ಬೋದು, HSTR ಕನ್ನಡ. ಸೊ ಈ ಒಂದು ಪರೀಕ್ಷೆಗಳಲ್ಲದೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಓದ್ತಾ ಇದ್ರೆ ಈ ಒಂದು ಪುಸ್ತಕ ತುಂಬಾ ಅದ್ಭುತವಾದಂತ ಪುಸ್ತಕ. ಇದನ್ನ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆಯ ಒಂದು ಸಂಪುಟವಾಗಿಯೂ ಕೂಡ ಕೊಡ್ತಾರೆ. ಸೊ ಆ ಒಂದು ಪುಸ್ತಕವನ್ನು ಕೊಂಡೋದಿದ್ರೆ ಹೊಸಗನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದ ಮಾಹಿತಿಗಳನ್ನ ನೀವಲ್ಲಿ ತಿಳ್ಕೋಬಹುದು. ಸೊ ಈ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಎಂಬ ಪುಸ್ತಕವನ್ನು ಬರೆದವರು ಯಾರು? ಎಸ್.ಎಲ್. ಶೇಷಗಿರಿರಾವ್. ಸೊ ಮುಂದಿನ ಪ್ರಶ್ನೆ, ಕನ್ನಡ ಭಾಷಾಶಾಸ್ತ್ರ ಈ ಒಂದು ಗ್ರಂಥದ ಕರ್ತೃ ಯಾರಂತ ಕೇಳ್ತಿದ್ದಾರೆ. ರಾಯ ಧಾರವಾಡಕರ್, ಎಲ್.ಎಸ್. ಶೇಷಗಿರಿರಾವ್, ಹಂಪನ ನಾಗರಾಜಯ್ಯ ಹಾಗೆ ರಂಶ್ರೀ ಮುಗುಳಿ. ಸೊ 4 ಆಯ್ಕೆಗಳಲ್ಲಿ ಈ ಕನ್ನಡ ಭಾಷಾಶಾಸ್ತ್ರ ಎಂಬ ಗ್ರಂಥವನ್ನ ಬರೆದವರು ಯಾರಂತಂದ್ರೆ ರಾಯ ಧಾರವಾಡಕರ್. ಸೊ ಸರಿಯಾದ ಉತ್ತರ ರಾಯ ಧಾರವಾಡಕರ್. ಹಾಗೆ ಕರ್ನಾಟಕ ಜಾನಪದ ಕಲೆಗಳು, ಕರ್ನಾಟಕ ಜಾನಪದ ಕಲೆಗಳು ಈ ಒಂದು ಕೃತಿಯ ಕರ್ತೃ ಯಾರಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಎ. ಗೋರು ಚನ್ನಬಸಪ್ಪ. ಕರ್ನಾಟಕ ಜಾನಪದ ಕಲೆಗಳು ಎಂಬ ಒಂದು ಕೃತಿಯನ್ನ ಬರೆದವರು ಯಾರು? ಗೋರು ಚನ್ನಬಸಪ್ಪನವರು. ಸೊ ಪ್ರಶ್ನೆ 40, ದ್ರಾವಿಡ ಭಾಷಾ ವಿಜ್ಞಾನ ಈ ಒಂದು ಗ್ರಂಥದ ಕರ್ತೃ ಯಾರಂತ ಕೇಳ್ತಿದ್ದಾರೆ. ದ್ರಾವಿಡ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯಾಗಿದೆ. ದ್ರಾವಿಡ ಭಾಷಾ ವಿಜ್ಞಾನ ಈ ಒಂದು ಕೃತಿಯನ್ನ ಬರೆದವರು ಯಾರು? ಸೊ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತೀನಿ. ಆಪ್ಷನ್ ಬಿ, ಹಂಪನ ಅವರು ಈ ಒಂದು ಪುಸ್ತಕವನ್ನ ಬರೀತಾರೆ. ದ್ರಾವಿಡ ಭಾಷೆಗೆ ಸಂಬಂಧಪಟ್ಟಂತೆ ಅದ್ಭುತವಾದಂತಹ ಪುಸ್ತಕ ಇಲ್ಲಿ. ಸೊ ದ್ರಾವಿಡ ಭಾಷಾ ವಿಜ್ಞಾನ ಎಂಬ ಒಂದು ಕೃತಿಯನ್ನ ಬರೆದವರು ಯಾರು? ಡಾಕ್ಟರ್ ಹಂಪನ ನಾಗರಾಜಯ್ಯರವರು. ಹಾಗೆ 41ನೇ ಪ್ರಶ್ನೆ, ಹೊಸಗನ್ನಡ ವ್ಯಾಕರಣ ಈ ಒಂದು ಗ್ರಂಥದ ಕರ್ತೃ ಯಾರಂತ ಕೇಳ್ತಿದ್ದಾರೆ. ಸೊ ಹೊಸಗನ್ನಡ ವ್ಯಾಕರಣವನ್ನ ಬರೆದವರು ಯಾರಂತಂದ್ರೆ I.S. ಅರಳುಗುಪ್ಪಿ ಅವರು. ಸೊ ಹೊಸಗನ್ನಡಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದ ಮಾಹಿತಿಗಳನ್ನ, ಅದು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನ ಚರ್ಚೆ ಮಾಡೋದ್ರಲ್ಲಿ ಈ ಒಂದು ಪುಸ್ತಕ ಅದ್ಭುತವಾದಂತಹ ಪುಸ್ತಕ. ಸೊ ಇದನ್ನ ಬರೆದವರು ಯಾರು? I.S. ಅರಳುಗುಪ್ಪಿ ಅವರು. ಹಾಗೆ ವಿಮರ್ಶೆಯ ಪರಿಭಾಷೆ ಈ ಗ್ರಂಥದ ಕರ್ತೃ ಯಾರಂತ ಕೇಳ್ತಿದ್ದಾರೆ. ಇದರ ಒಂದು ಗ್ರಂಥದ ಕರ್ತೃ ಯಾರಂತಂದ್ರೆ O.L. ನಾಗಭೂಷಣ್ ಅವರು. ಸೊ ವಿಮರ್ಶಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ
ಬಹಳ ವಿಭಿನ್ನವಾದ ರೀತಿಯಲ್ಲಿ ಚರ್ಚೆನ ಮಾಡಿದವರು ಯಾರಂತಂದ್ರೆ OL ನಾಗಭೂಷಣ ಅವರು. ಸೊ ವಿಮರ್ಶೆ ಪರಿಭಾಷೆ ಈ ಒಂದು ಪುಸ್ತಕದಲ್ಲಿ OL ನಾಗಭೂಷಣ ಅವರು ವಿಮರ್ಶೆಗೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳನ್ನ ಅಲ್ಲಿ ಚರ್ಚೆ ಮಾಡಿದ್ದಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ನಮಗೆ ಈ ಸಾಹಿತ್ಯ ವಿಮರ್ಶೆ ಮೇಲೆ ಪ್ರಶ್ನೆಗಳನ್ನ ಕೇಳೋದ್ರಿಂದ ಈ ಒಂದು ಪುಸ್ತಕ ನಿಮಗೆ ತುಂಬಾ ಒಳ್ಳೆಯ ವಿಷಯಗಳನ್ನ ತಂದುಕೊಡುತ್ತೆ. ಹೀಗಾಗಿ ಈ ಒಂದು ಪುಸ್ತಕದ PDF ಮಾದರಿಯನ್ನು ಕೂಡ ನಾನು ಸಿರಿ ಕನ್ನಡ ಸಾಹಿತ್ಯ ವೇದಿಕೆಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರ ಹತ್ರ ಬುಕ್ ಇಲ್ಲಲ್ಲ ಅವರು ಆ PDF ನೋಡಿಕೊಂಡು ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಒಳ್ಳೆಯದು. ಸೊ ಈ ವಿಮರ್ಶೆ ಪರಿಭಾಷೆ ಎಂಬ ಗ್ರಂಥದ ಕರ್ತೃ ಯಾರಂತಂದ್ರೆ OL ನಾಗಭೂಷಣ ಅವರು. ಸೊ 43ನೇ ಪ್ರಶ್ನೆ, ಕವಿ ಕಾವ್ಯ ಮಹೋನ್ನತಿ ಗ್ರಂಥದ ಕರ್ತೃ ಯಾರಂತ ಕೇಳ್ತಿದ್ದಾರೆ. ಕವಿ ಕಾವ್ಯ ಮಹೋನ್ನತಿ ಗ್ರಂಥದ ಕರ್ತೃ ಯಾರು? ತೀನಂ ಶ್ರೀ ಗೋಕಾಕ್, ರಂಗಣ್ಣ ಮತ್ತೆ GSS. ಸೊ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಇಲ್ಲಿ ಆಪ್ಷನ್ ಬಿ ಗೋಕಾಕ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಕವಿ ಕಾವ್ಯ ಮಹೋನ್ನತಿ ಈ ಒಂದು ಗ್ರಂಥದ ಕರ್ತೃ ಯಾರಂತಂದ್ರೆ ಗೋಕಾಕ್ ಅವರು. ಹಾಗೆ ವಿಮರ್ಶೆಯ ಪೂರ್ವ ಪಶ್ಚಿಮ ಈ ಒಂದು ಕೃತಿಯ ಕರ್ತೃ ಯಾರಂತ ಕೇಳ್ತಿದ್ದಾರೆ. ವಿಮರ್ಶೆಯ ಪೂರ್ವ ಪಶ್ಚಿಮ ಗ್ರಂಥದ ಕರ್ತೃ ಯಾರಂತಂದ್ರೆ GSS GS ಶಿವರುದ್ರಪ್ಪನವರು ವಿಮರ್ಶೆಯ ಪೂರ್ವ ಪಶ್ಚಿಮ ಎಂಬ ಗ್ರಂಥವನ್ನ ಬರೆದಿದ್ದಾರೆ. ಹಾಗೆ ದ್ರಾವಿಡ ಭಾಷಾ ವ್ಯಾಸಂಗ ಈ ಒಂದು ಗ್ರಂಥದ ಕರ್ತೃ ಯಾರಂತ ಕೇಳ್ತಿದ್ದಾರೆ. ದ್ರಾವಿಡ ಭಾಷಾ ವ್ಯಾಸಂಗದ ಕೃತಿಯ ಕರ್ತೃ ಯಾರಂತ ಕೇಳ್ತಿದ್ದಾರೆ. ಡೈರೆಕ್ಟ್ ಆನ್ಸರ್ ಹೇಳ್ತೀನಿ, ಸಂಗಮೇಶ್ ಸೌದತ್ತಿ ಮಠ ಅವರು ಈ ಒಂದು ಕೃತಿಯನ್ನ ಬರೀತಾರೆ. ದ್ರಾವಿಡ ಭಾಷಾ ವ್ಯಾಸಂಗ ಈ ಒಂದು ಕೃತಿಯನ್ನ ಬರೆದವರು ಯಾರಂತಂದ್ರೆ ಸಂಗಮೇಶ್ ಸೌದತ್ತಿ ಮಠ ಅವರು. ಸೊ 46ನೇ ಪ್ರಶ್ನೆ ಏನಿದೆ, ಈ ಕೆಳಗಿನಗಳಲ್ಲಿ ಗುಂಪಿಗೆ ಸೇರದ ಕೃತಿಯನ್ನ ಆರಿಸಿ ಅಂತ ಹೇಳ್ತಿದ್ದಾರೆ. ಹರಿಶ್ಚಂದ್ರ ಕಾವ್ಯ, ಸಿದ್ದರಾಮ ಪುರಾಣ, ಸೋಮನಾಥನ ಚರಿತ್ರೆ ಮತ್ತೆ ವೀರೇಶ್ವರ ಚರಿತ್ರೆ. ಸೊ ಈ 4 ಆಯ್ಕೆಗಳಲ್ಲಿ ಯಾವುದು ಗುಂಪಿಗೆ ಸೇರದ ಕೃತಿಯಾಗಿದೆ ಅಂದ್ರೆ ವೀರೇಶ ಚರಿತೆ. ವೀರೇಶ ಚರಿತೆ ಹೊರತುಪಡಿಸಿ ಇನ್ನುಳಿದ ಕೃತಿಗಳು ಸರಿಯಾಗಿವೆ. ಯಾಕೆ ವೀರೇಶ ಚರಿತ್ರೆ ಗುಂಪಿಗೆ ಸೇರದ ಒಂದು ಕೃತಿಯಾಗಿದೆ ಅಂದ್ರೆ ಇದು ಉದ್ದಂಡ ಷಟ್ಪದಿಯಲ್ಲಿ ರಚನೆಗೊಂಡಂತಹ ಒಂದು ಕೃತಿಯಾಗಿದೆ. ಸೊ ಉದ್ದಂಡ ಷಟ್ಪದಿಯಲ್ಲಿ ರಚನೆಗೊಂಡ ಏಕೈಕ ಕೃತಿ ಯಾವ್ದಂದ್ರೆ ಅದು ವೀರೇಶ ಚರಿತೆ. ರಾಘವಂಕ ಬರೆದಂತ ವೀರೇಶ ಚರಿತ್ರೆ ಒಂದು ಉದ್ದಂಡ ಷಟ್ಪದಿಯಲ್ಲಿ ರಚನೆಗೊಂಡಂತ ಒಂದು ಕೃತಿ. ಸೊ 47ನೇ ಪ್ರಶ್ನೆ, ಛಂದೋವಿಚ್ಛತಿ ಈ ಒಂದು ಕೃತಿ ಬರೆದವರು ಯಾರಂತ ಕೇಳ್ತಿದ್ದಾರೆ. ಛಂದೋವಿಚ್ಛತಿ ಎಂಬ ಕೃತಿಯನ್ನ ಬರೆದವರು 2ನೇ ನಾಗವರ್ಮ. ಸೊ ಇತ್ತೀಚಿನ ದಿನಗಳಲ್ಲಿ 1ನೇ ನಾಗವರ್ಮ ಮತ್ತೆ 2ನೇ ನಾಗವರ್ಮ ಇವರು ಬರೆದಂತಹ ಕೃತಿಗಳನ್ನಷ್ಟು ಕೇಳ್ತಿಲ್ಲ, ಆ ಕೃತಿಗಳಲ್ಲಿ ಅವರು ಚರ್ಚಿಸಿದಂತ ವಿಷಯಗಳನ್ನ, ಅದರಲ್ಲೂ ಪರಿಚ್ಛೇದಗಳ ಕಾಲಾನುಕ್ರಮದ ವಿಷಯಗಳನ್ನ ಕೂಡ ಚರ್ಚೆ ಮಾಡ್ತಿದ್ದಾರೆ. ಸೊ ಇವರ ಬಗ್ಗೆ ಇನ್ನಷ್ಟು ಆಳವಾದ ಅಧ್ಯಯನವನ್ನ ನೀವು ಮಾಡಬೇಕಾಗುತ್ತೆ. ಸೊ 48ನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಸರಿಯಾಗಿ ಹೊಂದಿಕೆಯಾಗದ ಒಂದು ಆಯ್ಕೆ ಯಾವುದು ಅಂತ ಕೇಳ್ತಿದ್ದಾರೆ. ಈ ಕೆಳಗಿನಲ್ಲಿ ಸರಿಯಾಗಿ ಯಾವುದು ಹೊಂದಾಣಿಕೆ ಆಗುವುದಿಲ್ಲ? ವಿರೂಪಾಕ್ಷ ಪಂಡಿತ ಚನ್ನಬಸವ ಪುರಾಣ, ಜಗನ್ನಾಥದಾಸ ಹರಿಕಥಾಮೃತ, ಮತ್ತೆ ಸಾಳವನ ಸಾಳವ ಭಾರತ, ಭೀಮಕವಿಯ ಪದ್ಮರಾಜ ಪುರಾಣ. ಸೊ 4 ಆಯ್ಕೆಗಳಲ್ಲಿ ಯಾವುದು ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗ್ಲಾರ್ದಂದ್ರೆ ಅದು ಭೀಮಕವಿಯ ಪದ್ಮರಾಜ ಪುರಾಣ ಅನ್ನೋದು ಹೊಂದಾಣಿಕೆ ಆಗುವುದಿಲ್ಲ. ಯಾಕಂದ್ರೆ ಸಾಳ್ವ ಭಾರತ ಅಂತ ಬರೆದಿದ್ದಾನೆ, ಜಗನ್ನಾಥದಾಸ ಹರಿಕಥಾಮೃತ ಸಾರ ಅಂತ ಬರೆದಿದ್ದಾರೆ, ವಿರೂಪಾಕ್ಷ ಪಂಡಿತ ಚನ್ನಬಸವ ಪುರಾಣ ಎಂಬ ಕೃತಿಯನ್ನ ಬರೆದಿದ್ದಾರೆ. ಆದ್ರೆ ಭೀಮಕವಿ ಬರೆದಂತದ್ದು ಪದ್ಮರಾಜ ಪುರಾಣ ಅಲ್ಲ. ಹೀಗಾಗಿ ಆಯ್ಕೆ 4 ಏನಾಗುತ್ತಂದ್ರೆ ಇಲ್ಲಿ ಸರಿ ಉತ್ತರ ಆಗುತ್ತೆ. ಇನ್ನ 49ನೇ ಪ್ರಶ್ನೆ, ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿಯ ಒಂದು ವಾರ್ಧಕ ಷಟ್ಪದಿನ, ಭಾಮಿನಿ ಷಟ್ಪದಿನ, ಪರಿವರ್ಧಿನ ಅಥವಾ ಕುಸುಮ ಅಂತ ಕೇಳ್ತಿದ್ದಾರೆ. ಸೊ ಲಕ್ಕಣ್ಣ ದಂಡೇಶ ಬರೆದಂತಹ ಶಿವತತ್ವ ಚಿಂತಾಮಣಿ ಎನ್ನುವುದು ವಾರ್ಧಕ ಷಟ್ಪದಿಯಲ್ಲಿ ರಚನೆಗೊಂಡಂತಹ ಒಂದು ಕೃತಿಯಾಗಿದೆ. ಸೊ ಷಟ್ಪದಿಗೆ ಸಂಬಂಧಪಟ್ಟಂತೆ ಪ್ರಾಚೀನ ಮತ್ತು ಮಧ್ಯಕಾಲೀನ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ರಚನೆಗೊಂಡಂತ ಪ್ರಮುಖವಾದ ಕೃತಿಗಳನ್ನ ಈ ಹಿಂದಿನ ತರಗತಿಗಳಲ್ಲಿ ನಾನು ಚರ್ಚೆ ಮಾಡಿದ್ದೀನಿ. ಸೊ ಯಾವೆಲ್ಲ ಷಟ್ಪದಿಯಲ್ಲಿ ಅಥವಾ ಯಾವುದೇ ಸಾಹಿತ್ಯ ರೂಪಗಳಲ್ಲಿ ಬೇರೆ ಬೇರೆ ಪ್ರಾಚೀನ ಮತ್ತು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಕೃತಿಗಳು ರಚನೆಗೊಂಡಿವೆ ಅನ್ನೋದನ್ನ ತರಗತಿ ಮಾಡಿದ್ದೀನಿ. ಸೊ ಅಲ್ಲಿ ವೀಕ್ಷಣೆ ಮಾಡಿದ್ರೆ ಇನ್ನಿನ ಹೆಚ್ಚಿನ ವಿಷಯಗಳನ್ನ ನೀವಲ್ಲಿ ತಿಳ್ಕೋಬಹುದು. ಸೊ ಈ ಒಂದು ಸಂಚಿಕೆಯ ಕೊನೆಯ ಪ್ರಶ್ನೆ ಏನಂದ್ರೆ 3ನೇ ಮಂಗರಸ ಜನನೃಪ ಕಾವ್ಯ ಒಂದು ಯಾವುದಂತ ಕೇಳ್ತಿದ್ದಾರೆ. ಸೊ ಇದು ಕೂಡ ಷಟ್ಪದಿ ರೂಪದಲ್ಲಿ ರಚನೆಗೊಂಡಂತಹ ಒಂದು ಪ್ರಶ್ನೆಯಾಗಿದೆ. ಸೊ ಯಾವ ಒಂದು ಷಟ್ಪದಿಯಲ್ಲಿ 3ನೇ ಮಂಗರಸನ ಜನನೃಪ ಕಾವ್ಯ ರಚನೆಗೊಂಡಿದೆ ಅಂತ ಕೇಳ್ತಿದ್ದಾರೆ. ವಾರ್ಧಕ, ಭಾಮಿನಿ, ಪರಿವರ್ಧಿನಿ, ಕುಸುಮ.
ಸೊ ಈ 4 ಆಯ್ಕೆಗಳಲ್ಲಿ ಪರಿವರ್ಧಿನಿ ಅನ್ನೋದೇನಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. 3ನೇ ಮಂಗರಸ ಜನನೃಪ ಮಹಾಕಾವ್ಯವನ್ನ ಪರಿವರ್ಧಿನಿ ಷಟ್ಪದಿಯಲ್ಲಿ ಏನ್ ಮಾಡಿದಾನೆ ಅಂದ್ರೆ ರಚನೆ ಮಾಡಿದ್ದಾನೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಅಂದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಒಟ್ಟು 30 ಪ್ರಶ್ನೆಗಳನ್ನ ಏನ್ ಮಾಡಿದ್ವಿ ಅಂದ್ರೆ ಚರ್ಚೆಯನ್ನ ಮಾಡಿದ್ವಿ. ವಿಶೇಷವಾಗಿ ಕೃತಿಗಳ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ನಾವಿಲ್ಲಿ ತಿಳ್ಕೊಂಡ್ವಿ. ಅದು ಜಾನಪದ ಸಾಹಿತ್ಯ ಇರಬಹುದು, ಮತ್ತೆ ಕೆಲವೊಂದು ಪಾಶ್ಚಿಮಾತ್ಯ ಕಾವ್ಯಮೀಮಾಂಸೆ ಮತ್ತೆ ಕನ್ನಡ ಕಾವ್ಯಮೀಮಾಂಸೆಗೆ ಸಂಬಂಧಪಟ್ಟಂತ ವಿಷಯಗಳಿರ್ಬೋದು. ಅದೇ ರೀತಿಯಾಗಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ, ಛಂದಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ಕನ್ನಡ ಭಾಷಾ ಚರಿತ್ರೆಗೆ ಸಂಬಂಧಪಟ್ಟಂತೆ ಇರ್ಬೋದು, ದ್ರಾವಿಡ ಭಾಷೆ ಇರ್ಬೋದು, ವಿಮರ್ಶೆ ಇರ್ಬೋದು. ಸೊ ಓವರಲ್ ಆಗಿ ಎಲ್ಲ ಅಧ್ಯಾಯಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಪ್ರಶ್ನೋತ್ತರಗಳನ್ನ ನಾನು ಈ ಒಂದು ಸಂಚಿಕೆಯಲ್ಲಿ ತಮಗೆ ತಿಳಿಸಿದ್ದೀನಿ. ಸೊ ಮುಂದಿನ ಭಾಗದಲ್ಲಿ ಇನ್ನಷ್ಟು ಪ್ರಮುಖವಾದ ವಿಷಯಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಕೂಡಲೇ ನಮ್ಮ ಟೆಲಿಗ್ರಾಮ್ನ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋ ಮೂಲಕ ಇನ್ನಷ್ಟು ಪರೀಕ್ಷೆಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಪಡಿಬೋದು ಅಂತ ಹೇಳ್ತಾ ಮುಂದಿನ ಸೆಷನಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು.